शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಆಶ್ಚರ್ಯದ ಮತ್ತು ಆಘಾತಕಾರಿ ಹೇಳಿಕೆ ರಾಹುಲ್ ಗಾಂಧಿಯಿಂದ ಇವತ್ತು ಬಂದಿದೆ. ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಮುಖಪುಟದಲ್ಲಿ ಬಂದಿದೆ. ನಾನು ಪ್ರಜಾವಾಣಿ ಯಾಕೆ ತೋರಿಸ್ತಾ ಇದ್ದೀನಿ, ಈಗ ನನಗೆ ಸಿಕ್ತು ಅದಕ್ಕೆ ಹೇಳ್ತಾ ಇದ್ದೀನಿ. OBC ಸಮಸ್ಯೆ ಅರಿತಿದ್ದರೆ ಮೊದಲೇ ಜಾತಿ ಗಣತಿ ರಾಹುಲ್ ಲೆಕ್ಕ ಹಾಕಿ ರಾಷ್ಟ್ರೀಯ ನಾಯಕರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ OBC ಸಮಸ್ಯೆನೇ ಗೊತ್ತಿಲ್ಲ ಅನ್ನೋದು ಬಹಿರಂಗ ಅವರು ಒಪ್ಕೋತಾ ಇರೋದು ನೋಡಿದ್ರೆ ಈ ದೇಶದ ಬಗ್ಗೆ ಇನ್ನೆಷ್ಟರ ಮಟ್ಟಿಗೆ ಆ ಬಡವರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ ಏನು ಕಾಳಜಿ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಕೇವಲ ರಾಜಕಾರಣ ಮಾಡೋದಕ್ಕೋಸ್ಕರನೇ OBC SC ST ಬಳಸ್ಕೊತಾ ಇದ್ದಾರೆ. ಇಷ್ಟು ವರ್ಷ ಹಿಂದುಳಿದವರು, ದಲಿತರು ಇವ್ರ ಮಾತನ್ನು ಕೇಳಿ 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 ಅವರು ಓಟ್ ಕೊಟ್ಕೊತಾ ಬಂದಿದ್ದರು. ಇವರು ನಮಗೆ ಮೋಸ ಮಾಡ್ತಿದ್ದಾರೆ ಅನ್ನೋಂಥ ಅಂಶ ಇಡೀ ದೇಶದ ಜನಕ್ಕೆ ಗೊತ್ತಾಯಿತು. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಇಡೀ ದೇಶದಲ್ಲಿ ನಿರ್ನಾಮ ಮಾಡಿ ನರೇಂದ್ರ ಮೋದಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ರು. ಆದರೆ ಬಹಿರಂಗವಾಗಿ ಮಾನ್ಯ ರಾಹುಲ್ ಗಾಂಧಿಯವರು ಇವತ್ತು ಹೇಳಿಕೆ ಕೊಡ್ತಾ ಇರೋದು ನೋಡಿಬಿಟ್ರೆ ಈ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೇಗಿದೆ, ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ ಇವ್ರ ಕಲ್ಪನೆ ಏನಿದೆ, ಇದನ್ನು ನೋಡಿದ ಮೇಲೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸರ್ಕಾರ, ಈ ಒಂದು ಪಕ್ಷ ದೇಶದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ಹಿಂದುಳಿದವ್ರ ಬಗ್ಗೆ ಸ್ಪಷ್ಟವಾಗಿ ಅವರೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರೋದು ಕಾಣ್ತಾ ಇದೆ. ಒಂದು. ಎರಡನೇದು, ಈ AICC ಪಕ್ಷ ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ OBCಯ ಒಂದು ಸಮಿತಿ ಮಾಡಿದ್ದಾರೆ. ಇಡೀ ದೇಶಕ್ಕೆ ಒಂದು ಸಮಿತಿ ಮಾಡಿದ್ದಾರೆ. ಹಿಂದುಳಿದವ್ರದ್ದು ಅವ್ರ ಬಗ್ಗೆ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ಕರ್ನಾಟಕ ರಾಜ್ಯದಿಂದ 3 ಜನ ಇದ್ದಾರೆ. ಒಂದು ಮಾನ್ಯ ಸಿದ್ದರಾಮಯ್ಯನವರು, ಒಂದು ವೀರಪ್ಪ ಮೊಯ್ಲಿಯವರು, ಮೂರನೇದು ಮಾನ್ಯ ಹರಿಪ್ರಸಾದ್ ಅವರು. ಒಬ್ಬರು ಮುಖ್ಯಮಂತ್ರಿ ಆಗಿದ್ದವರು, ಇನ್ನೊಂದು ರಾಷ್ಟ್ರೀಯ ನಾಯಕರು ಹರಿಪ್ರಸಾದ್ ಅವರು, ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದವರು, ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋರು. ಇವರೇ ಇಲ್ಲಿ ಏನೂ ಮಾಡೋಕ್ಕಾಗದೇನೆ OBC, ದಲಿತರು, ಹಿಂದುಳಿದವರು ಅವ್ರಿಗೆ ಅಭಿವೃದ್ಧಿ ನಾನು ಮಾಡ್ತೇನೆ ಅನ್ನೋದಕ್ಕೋಸ್ಕರನೇ ಜಾತಿ ಜನಗಣತಿ ನಾವು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಬಂದರು. ಕೊನೆಗೂ ಬಹಿರಂಗ ಮಾಡಲಿಲ್ಲ. 9 ವರ್ಷ 1.5 ಲಕ್ಷ ಶಿಕ್ಷಕರನ್ನು ಬಳಸ್ಕೊಂಡ್ರು ಆ ಜಾತಿ ಜನಗಣತಿಗೆ, ಕಾಂತರಾಜ್ ವರದಿ ರಿಪೋರ್ಟನ್ನು ಮಾಡೋದಕ್ಕೆ. 168 ಕೋಟಿ ರೂಪಾಯಿ ಬಡವರ ತೆರಿಗೆ ಹಣ ಖರ್ಚು ಮಾಡಿದ್ರು. ಇವತ್ತು ಕ್ಯಾಬಿನೆಟಲ್ಲಿ ಇಡ್ತೀವಿ, ನಾಳೆ ಕ್ಯಾಬಿನೆಟಲ್ಲಿ ಇಡ್ತೀವಿ ಅಂತ ಹೇಳ್ತಾ ಬಂದರು. ನಾನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ 9 ವರ್ಷದ ಕೆಳಗಿದ್ದಾಗ ವಿಧಾನ ಪರಿಷತ್ತಲ್ಲಿ ನಾನು ಪ್ರಸ್ತಾಪ ಮಾಡಿದೆ. ನನ್ನ ಜೊತೆಗೆ ಕಾಂಗ್ರೆಸ್ನವರು ಇಬ್ಬರು ಪ್ರಸ್ತಾಪ ಮಾಡಿದ್ರು, ಮನೆ ಉಗ್ರಪ್ಪನವರು ಮತ್ತು HM ರೇವಣ್ಣವರು. ಆದರೆ ನಮ್ಮ ಸರ್ಕಾರ ಮುಗಿಯೋದ್ರೊಳಗೆ, ಚುನಾವಣೆ ಬರೋದ್ರೊಳಗೇ ನಾವು ಇದನ್ನು ಬಿಡುಗಡೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಯಾವಾಗಾಗಿದ್ದರು ಸಿದ್ದರಾಮಯ್ಯನವರು, ಅವರು ಫ್ಲೋರ್ ಆಫ್ ದಿ ಹೌಸ್ ವಿಧಾನ ಪರಿಷತ್ನಲ್ಲಿ ಆಶ್ವಾಸನೆ ಕೊಟ್ಟರು. 9 ವರ್ಷ ಆದರೂ ಕೂಡ ಅದನ್ನು ಬಿಡುಗಡೆ ಮಾಡಲಿಲ್ಲ. ನಾನು ಕಾಂತರಾಜ್ ಅವ್ರ ಹತ್ರನೇ ಮಾತಾಡಿದೆ, ಆ ಸಮಿತಿ ಅಧ್ಯಕ್ಷರನ್ನ, ಆಯೋಗದ ಅಧ್ಯಕ್ಷರು. ಸರ್, ಮುಖ್ಯಮಂತ್ರಿ ಹೇಳಿ ನಾಳೆನೇ ನಾನು ಕೊಟ್ಬಿಡ್ತೀನಿ ಅಂತ ಅಂದಿದ್ರು ಅವರು. ಮುಖ್ಯಮಂತ್ರಿ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಹಿಂದುಳಿದವ್ರನ್ನ, ದಲಿತರನ್ನ ಮೆಟ್ಲಾಗಿ ಬಳಸ್ಕೊಳ್ತಾ ಹೋದರು. ಅಧಿಕಾರವನ್ನು ಹಿಡಿಬೇಕು ಅನ್ನೋದಕ್ಕೆ ಮೆಟ್ಲು, ಬೇರೆ ಇನ್ನೇನು ಉದ್ದೇಶ ಅಲ್ಲ. ಮುಖ್ಯಮಂತ್ರಿ ತನಕನೂ ಬಂದರು, ರೆಡಿ ಆಯಿತು. ಕಾಂತರಾಜ್ ಅವ್ರದ್ದು ರಿಪೋರ್ಟ್ ರೆಡಿ ಆಯಿತು. ಅದಾದ ನಂತರ ಸ್ವಲ್ಪ ಸಮಸ್ಯೆಗಳಾಯಿತು, ಜಯಪ್ರಕಾಶ್ ಹೆಗಡೆ ಬಂದರು, ಸಮಸ್ಯೆ ಆಯಿತು. ಆದರೂ ಕೂಡ ನಾವು ತಗೋತೀವಿ ಅಂತ ತೊಗೊಂಡ್ರು. ಸಚಿವ ಸಂಪುಟದಲ್ಲಿ ಇಟ್ಟು ಪಾಸ್ ಮಾಡೋದಕ್ಕೆ ಏನು ತೊಂದರೆ ಆಯಿತು? ತುಂಬ ದುಃಖದ ಸಂಗತಿ, ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಹಿಂದುಳಿದವ್ರನ್ನ, ದಲಿತರನ್ನ ಯಾವತ್ತೂ ಅವ್ರಿಗೆ ಸಂಕಷ್ಟ ಬಂದಾಗ ಬಳಸ್ಕೊತಾ ಹೋಗ್ತಾರೆ. ಆ ಸಂಕಷ್ಟವನ್ನು ನಿವಾರಣೆ ಆಗ್ತಿದ್ದಂಗೆ ಹಿಂದುಳಿದವ್ರನ್ನ ಮರೀತಾರೆ. ಇಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಬಂದಿದೆ. ಅಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಇಲ್ಲಿ ಹಿಂದುಳಿದವ್ರನ್ನ ಮರೆತರು. ಕಾಂತರಾಜ್ ರಿಪೋರ್ಟ್ ಇಲ್ಲ, ಜಯಪ್ರಕಾಶ್ ಹೆಗ್ಡೆ ಅವ್ರದ್ದಿಲ್ಲ. ಆದರೆ ಈ ಕೇಂದ್ರಕ್ಕೆ ಹೋಗ್ತಾರಂತೆ. ಆ ಸಮಿತಿಯಲ್ಲಿ ಏನು ಮಾಡ್ತಾರೆ ಇವರು? ರಾಜ್ಯದಲ್ಲಿ ನಿಮ್ಮ ಕೈಲಿ ಪೂರ್ಣ ಅಧಿಕಾರ ಇದ್ದು, ಮುಖ್ಯಮಂತ್ರಿ ಇದ್ದು, ನಿಮ್ಮದೇ ಸಚಿವ ಸಂಪುಟ ಇದ್ದು, ಅದನ್ನು ನೀವು ಜಾರಿಗೆ ತರಕ್ಕೆ ಯೋಗ್ಯತೆ ಇಲ್ಲದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಹೋಗಿ ಏನು ಮಾಡ್ತೀರಿ ನೀವು?
ಇಡೀ ದೇಶದ ಮುಂದೆ ಮತ್ತೊಂದು ಫೋರ್ಸ್ ಕೊಡ್ತೀರಿ, ನಾನು ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್. ಇದು ಒಳ್ಳೆಯದಲ್ಲ. ಹಿಂದುಳಿದವ್ರಿಗೆ ದ್ರೋಹ ಮಾಡೋದಕ್ಕೂ ಒಂದು ಲಿಮಿಟ್ ಇರಬೇಕು. ಅದಕ್ಕೋಸ್ಕರ ತುಂಬ ಸ್ಪಷ್ಟವಾಗಿ OBC ಸಮಸ್ಯೆ ಅರಿತಿದ್ದರೆ ಮೊದಲೇ ಜಾತಿಗಣತಿ ಅಂತ ರಾಹುಲ್ ಗಾಂಧಿ ಹೇಳಿದಂತೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಹಿಂದುಳಿದವ್ರ ಬಗ್ಗೆ ಕಲ್ಪನೆ ಇಲ್ಲ. ಸಿದ್ದರಾಮಯ್ಯನವ್ರ ಕಲ್ಪನೆ ಇದ್ದರೂ ಕೂಡ ಅವ್ರಿಗೆ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಕೊಡಲಿಲ್ಲ. ಅವ್ರ ಪಕ್ಷದಲ್ಲಿರೋಂಥ ಗುಂಪುಗಾರಿಕೆ, ಅವ್ರ ಪಕ್ಷದಲ್ಲಿರೋಂಥ ಸಮಸ್ಯೆಗಳು, ಇವರು ಮುಖ್ಯಮಂತ್ರಿಯಾಗಿ ಇರಬೇಕು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾರಂಥ ಈ ಸಂದರ್ಭದಲ್ಲಿ ಕೊನೆಗೆ ಡೆಲ್ಲಿ ಕರೆಸಿದ್ರು ಅವ್ರನ್ನ. ಡೆಲ್ಲಿ ಕರೆಸಂತ ಹಿಂದಿನ ದಿನ ಹೇಳಿದ್ರು, ನಾನು ಡೆಲ್ಲಿಂದ ಬರ್ತಿದ್ದಂಗೆ ಕ್ಯಾಬಿನೆಟಲ್ಲಿ ಇಟ್ಟು ಪಾಸ್ ಮಾಡ್ತೀನಿ ಅಂತ. ಡೆಲ್ಲಿಗೆ ಹೋದ್ಮೇಲೆ ಹೇಳಿದ್ರು ಕಾಂಗ್ರೆಸ್ ನಾಯಕರು. ಏನು ಹೇಳಿದ್ರು? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರೂ ಕೂರಿಸ್ಕೊಂಡು ಏನು ಹೇಳಿದ್ರು? ಇನ್ನು ಯಾವ ಕಾರಣಕ್ಕೂ ಕೂಡ ಕಾಂತರಾಜ್ ರಿಪೋರ್ಟ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿಕೊಡುದು. 90 ದಿನದಲ್ಲಿ ಹೊಸದೇನವ್ರನ್ನ ಮಾಡೋಣ ಅಂದರೆ ಈಗ ಹಾಕಿರೋದ ಕಾಂತರಾಜು ವರದಿಗೆ ಸ್ಮಶಾನದಲ್ಲಿ ಹೋಗಿ ಗುಂಡಿ ಹಾಕಿ ಮುಚ್ಚಾಯ್ತು ಅದನ್ನು. ಸ್ಮಶಾನಕ್ಕೆ ಹೋಗಿ ಕಾಂತರಾಜ್ ರಿಪೋರ್ಟನ್ನು ಸಂಸ್ಕಾರವನ್ನು ಮಾಡಾಯಿತು. ಈಗ 90 ದಿನದಲ್ಲಿ ಮಾಡ್ತೀವಿ ನಾವು ಅಂತ ಹೊಸದಾಗಿ ಏನೋ ಶುರು ಮಾಡಿದ್ದಾರೆ. ಹೊಸ ಡ್ರಾಮಾ ಇದು. ಈ ಕೇಂದ್ರದ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿಗೂ ಅದ್ರ ಬಗ್ಗೆ ಆಸಕ್ತಿ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಆಸಕ್ತಿ ಇದೆಯೋ ಇಲ್ಲ ಗೊತ್ತಿಲ್ಲ, ಆದರೆ ಅವ್ರಿಗೂ ಕೂಡ ಮುಂದುವರಿಯೋಕ್ಕೆ ಅವಕಾಶ ಇಲ್ಲ. ಹೀಗಿರಬೇಕಾದ್ರೆ ಇಡೀ ಕಾಂಗ್ರೆಸ್ ಪಕ್ಷ, ಕೇಂದ್ರದ ಕಾಂಗ್ರೆಸ್ ಪಕ್ಷ ಇರ್ಬೋದು, ರಾಜ್ಯದ ಕಾಂಗ್ರೆಸ್ ಪಕ್ಷ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ನಾನು ಇಡೀ ದೇಶದ ಹಿಂದುಳಿದವ್ರದ್ದು ದಲಿತರು ಕ್ಷಮೆ ಕೇಳಬೇಕು ಅನ್ನೋಂಥ ಒತ್ತಾಯ ಸಂದರ್ಭ ಮಾಡ್ತೀನಿ. ಯಾವ ಕಾರಣಕ್ಕೂ ನೀವು ಇದನ್ನು ಮಾಡೋಕ್ಕೆ ನಿಮಗೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಆಸಕ್ತಿನೂ ಇಲ್ಲ. ನಿಮಗೆ ಕೇವಲ ಮುಸಲ್ಮಾನರ ಬಗ್ಗೆ ಆಸಕ್ತಿ. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ, ದೇಶದ ಹಿಂದುಳಿದವರು ದಲಿತರು ನಿಮ್ಮ ಕೈಯಲ್ಲಿ ಉದ್ಧಾರ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಇಡೀ ದೇಶದಲ್ಲಿ ನಿಮ್ಮನ್ನು ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಈಗೂ ಸರ್ಕಾರ ಒಂದು ಇರೋದ್ರಿಂದ ಕುಟು ಅಂತ ಜೀವ ಇಟ್ಕೊಂಡಿದೆ. ಇದು ಯಾವತ್ತು ಈ ಜೀವ ಹೋಗುತ್ತೋ ಗೊತ್ತಿಲ್ಲ. ಹಾಗಾಗಿ ದೇಶ ಜನರಿಗೆ ತುಂಬ ಸ್ಪಷ್ಟವಾಗಿ ಹೇಳ್ರಿ, ನಮಗೆ ಹಿಂದುಳಿದವ್ರ ಬಗ್ಗೆ ಸಮಸ್ಯೆ ಗೊತ್ತಿಲ್ಲ. ನಿಮ್ಮ ರಾಹುಲ್ ಗಾಂಧಿನ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರ್ಬೇಕಾದ್ರೆ ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ತುಂಬ ನೊಂದು ಹೇಳ್ತಾ ಇದ್ದೀನಿ. ಇಷ್ಟು ವರ್ಷ ಈ ದೇಶವನ್ನು ಕಾಂಗ್ರೆಸ್ ಆಳ್ಕೊಂಡು ಬಂತಲ್ಲ, ಹಿಂದುಳಿದವ್ರಿಗೆ ದಲಿತರಿಗೆ ಏನೂ ಮಾಡದೇನೆ ಅವ್ರ ಸಮಸ್ಯೆನೇ ನನಗೆ ಗೊತ್ತಿರಲಿಲ್ಲ ಅನ್ನೋಂಥ ಮಾತು ರಾಹುಲ್ ಗಾಂಧಿನೇ ಹೇಳಿರಬೇಕಾದ್ರೆ ನನಗೆ ಗೊತ್ತು ಅಂತ ಸಿದ್ದರಾಮಯ್ಯವ್ರು ಹೇಳಿ ಅವರು ಗೊತ್ತಿದ್ದರೂ ಕೂಡ ಮೋಸ ಮಾಡಿದ್ರು. ಅವ್ರಿಗೇನೂ ನಡೆಯಲ್ಲ. ಇಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಹಿಂದುಳಿದವ್ರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಎಲ್ಲರೂ ಕೂಡ ಹಿಂದುಳಿದವರಿಗೆ ದಲಿತರಿಗೆ ನೀವು ಮೆಟ್ಲಾಗಿ ಬೆಳೆಸ್ಕೊಂಡು ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಅಧಿಕಾರ ರಾಜ್ಯದಲ್ಲಿ ಮಾಡಿದಿರಿ. ದೇಶದಲ್ಲಂತೂ ಹಿಂದುಳಿದವರು ದಲಿತರು ನಿಮ್ಮನ್ನು ಕೈ ಬಿಟ್ಟಾಯಿತು, ಇಲ್ಲೂ ಕೈ ಬಿಡೋಂಥ ಸ್ಥಿತಿ ಹತ್ತಿರ ಇದೆ. ಅದಕ್ಕೋಸ್ಕರ ದೇಶದ ಜನರು ಕ್ಷಮೆ ಕೇಳಬೇಕು ಅನ್ನೋಂಥ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ.